ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ಚೆನ್ನಾಗಿದ್ದೀನಿ. ಆಮೇಲೆ ಕೆಲವೊಂದು ನಾನು ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗರ್ಭ ದಾಂಡ್ಯ ಎಲ್ಲ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಅಷ್ಟೊಂದು ಎಲ್ಲ ವಿಡಿಯೋ ಎಲ್ಲ ತಗೊಳಕ್ಕಾಗಲ್ಲ. ಒಂದೇನಂದ್ರೆ ತುಂಬಾ ರಶ್ ಇರುತ್ತೆ. ಮತ್ತೆ ಇನ್ನೊಂದಂದ್ರೆ ಮಳೆ ಆಫ್ಟರ್ನೂನು ಮತ್ತೆ ನೈಟೇನೆ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಮಳೆ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಫೋಟೋ ಶೂಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ವಿಡಿಯೋ ತಕ್ಕೊಂಡು ಬಂದಿರೋಂಥದ್ದು ನಾನು ಅಪ್ಲೋಡ್ ಈಗಾಗಲೇ ಮಾಡಿದ್ದೀನಿ. ಆಮೇಲೆ ಇವತ್ತು ನಾವು ದುರ್ಗಾ ಪೂಜೆಗೆ ಹೋಗ್ಬೇಕಂತ ವಿಚಾರ ಮಾಡಿದೀವಿ. ಹೋಗ್ಬೇಕಂತ ತುಂಬಾನೇ ಆಸೆ ಇದೆ. ದುರ್ಗಾ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು. ಹಾಗಾಗಿ ನೋಡೋಣ, ಹೋಗ್ಬೇಕಂತ ಅನ್ಕೊಂಡಿದೀನಿ. ದುರ್ಗಾ ಪೂಜೆಗೆ ಹೋಗ್ಬೇಕು ಅದು ಈವ್ನಿಂಗ್ ಟೈಮಲ್ಲೇ ಹೋಗ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ದುರ್ಗಾ ಪೂಜೆಗೆ ಸ್ಪೆಷಲ್ ಆಗಿ ನಾನು ಒಂದು ಸಾಡಿ ಆರ್ಡರ್ ಮಾಡಿದ್ದೆ. ಈ ಸಾಡಿ ಆಲ್ಮೋಸ್ಟ್ ನೀವು ಕೆಲವೊಂದ್ ಜನ ಹಾಕಿರೋದು ನೋಡಿರ್ಬೋದು. ನನಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾನು ಇದನ್ನು ಆನ್ಲೈನ್ ಇಂದ ಪರ್ಚೇಸ್ ಮಾಡಿದ್ದೀನಿ ಸ್ಪೆಷಲಿ ದುರ್ಗಾ ಪೂಜೆಗೆ. ಈ ಸಾಡಿ ರೆಡ್ ಬಾರ್ಡ್ರು, ವೈಟು, ಗೋಲ್ಡನ್ ಬುಟ್ಟ ಬರುತ್ತೆ ಈ ತರ. ಇದನ್ನೇ ವೇರ್ ಮಾಡಿ ದುರ್ಗಾ ಪೂಜೆಗೆ ಹೋಗ್ಬೇಕಂತ ಸ್ಪೆಷಲಿ ನಾನು ದುರ್ಗಾ ಪೂಜೆಗೆನೆ ಇದನ್ನ ತರಿಸಿರೋದು. ಕೆಲವೊಬ್ರು ಬಂಗಾಲಿಯನ್ಸ್ ಇರ್ತಾರಲ್ವಾ, ಅವರೆಲ್ಲ ಇದೇ ತರ ವೈಟ್ನೇ ಹಾಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲುಕ್ ಎಲ್ಲ. ಅದನ್ನ ನೋಡ್ಬಿಟ್ಟು ನನಗೂ ಆಸೆ ಆಯ್ತು ಇದನ್ನೇ ತರಿಸ್ಬೇಕು ಅಂತ. ಸೊ ನಾನು ಹಾಗಾಗಿ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದೀನಿ. ಇದನ್ನೇ ಹಾಕೊಂಡು ಹೋಗೋದು. ದುರ್ಗಾ ಪೂಜೆಗೆ ಇದೇ ಸಾಡಿ ವೇರ್ ಮಾಡ್ಬೇಕಂತ ತುಂಬಾ ದಿನಗಳಿಂದ ಆಸೆ ಇತ್ತು ನನಗೆ. ಹಾಗಾಗಿ ನಾನು ಇದನ್ನ ಆನ್ಲೈನ್ ಇಂದ ತರಿಸಿರೋದು. ಇದ್ರ ಬ್ಲೌಸ್ ಏನ್ ನಾನು ಕಟ್ ಮಾಡಿಲ್ಲ, ಅದು ಇನ್ನು ಸ್ಟಿಚ್ ಮಾಡಿಸಿಲ್ಲ. ಯಾಕೆಂದ್ರೆ ನನಗೆ ಲೆಂತ್ಗೆ ಒಂದ್ ಸ್ವಲ್ಪ ಇದು ಕಡಿಮೆ ಆಗ್ಬೋದು ಅನ್ಕೊಂಡು ನನ್ನ ಹತ್ರ ರೆಡ್ ಕಲರ್ ಇರೋ ಬ್ಲೌಸ್ಗಳು ತುಂಬಾ ಇದೆ. ಹಾಗಾಗಿ ಬ್ಲೌಸ್ ಪೀಸ್ ನಾನು ತೆಗ್ದಿಲ್ಲ, ಹಾಗೆ ಇದೆ. ಇದ್ರಲ್ಲೇನೆ ರನ್ನಿಂಗ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಸ್ಟಿಚ್ ಮಾಡೋದಾದ್ರೆ ಕಟ್ ಮಾಡ್ಬಿಟ್ಟು, ಅಂದ್ರೆ ನಂಗೆ ಪ್ಲೇಟ್ಸ್ ಅಷ್ಟೊಂದು ಜಾಸ್ತಿ ಬರಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡಿಸಿದ್ರೆ. ಹಾಗಾಗಿ ನಾನು ಇರ್ಲಿ ಬಿಡು ಅಂತ ಹಾಗೆ ಬಿಟ್ಟಿದ್ದೀನಿ. ಒಂದ್ ನಿಮಿಷ. ಇದ್ರ ಜೊತೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ಈ ಬ್ಲೌಸ್ ಹಾಕೊಳ್ಳೋಣ ಅನ್ಕೊಂಡಿದೀನಿ. ಮ್ಯಾಚ್ ಆಗುತ್ತೆ. ಇದು ರೆಡ್ ಇದೆ ಅಲ್ವಾ, ಅದ್ರ ಬಾರ್ಡರ್ ರೆಡ್ ಇದೆ. ಇದು ಪ್ಯೂರ್ ಸಿಲ್ಕ್ದು. ಇದ್ರ ಬ್ಯಾಕ್ ಸೈಡ್ ಈ ತರ ಡಿಸೈನ್ ಇಟ್ಟಿದೆ ನೋಡಿ. ಇದೆ ಇವತ್ತು ದುರ್ಗಾ ಪೂಜೆಗೆ ನಾನು ವೇರ್ ಮಾಡ್ತಿರಕ್ಕಂತ ಸಾಡಿ. ಅಲ್ಲೆಲ್ಲ ಹೋಗಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡ್ರೆ, ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಲಂಚ್ ಎಲ್ಲ ಪ್ರಿಪೇರ್ ಮಾಡ್ಬೇಕು. ಲಂಚ್ ಪ್ರಿಪೇರ್ ಮಾಡ್ಬಿಟ್ಟು ಆಮೇಲೆ ಸಿಗೋಣ ಗೈಸ್. ಮುಂಜಾನೆ ನಮ್ಮ ಅಮ್ಮನ ಕಾಲ್ ಬಂದಿತ್ತು, ಮತ್ತೆ ನಮ್ಮ ತಂಗಿ ಕಾಲ್ ಬಂದಿತ್ತು. ಊರಲ್ಲೆಲ್ಲ ಇವತ್ತು ಕಂಡೆ ಪೂಜೆ ಮಾಡ್ತಾ ಇದ್ದಾರಂತೆ. ಕಂಡೆ ಪೂಜೆ ಅಂದ್ರೆ ಆಯುಧ ಪೂಜಾ, ಅದ್ ಮಾಡ್ತಾರೆ. ಆಮೇಲೆ ಬತ್ತಿ ದೀಪ ಹಾಕ್ತಾರೆ. 5 ದಿನದ ಯಾರ್ಯಾರ್ದಿರುತ್ತೆ ಅವ್ರ 5 ದಿನದ ದೀಪ ಹಾಕ್ತಾರೆ. 9 ದಿನದ್ದು ಯಾರು ಇರ್ತಾರೆ ಅವ್ರದೆಲ್ಲ 9 ದಿನದ ದೀಪ ಎಲ್ಲ ಹಾಕ್ತಾರೆ. ನಮ್ಮ ಮನೆಯಲ್ಲೂ ಕೂಡ 5 ದಿನದ ಬತ್ತಿ ಇದೆ, ಬತ್ತಿ ಅಂತಾರೆ, ದೀಪ ಬತ್ತಿ ಅನ್ಬೋದು. ಅದ ಹಾಕಿದ್ದಾರೆ. ಆಮೇಲೆ ನೀನು ಗುಜರಾತಲ್ಲಿ ಇದ್ದೀಯಾ, ನೀನ್ ಮಾಡ್ತಾ ಇದ್ದೀಯಾ ಕಂಡೆ ಪೂಜೆ, ಏನ್ ಮಾಡಿ 5 ದಿನದೆಲ್ಲ ದೀಪ ಎಲ್ಲ ಹಾಕೋದಿರುತ್ತೆ. ನಮ್ಮ ಮನೇಲಿ 5 ದಿನದ ದೀಪಾನೇ ಇರೋದು, ಬತ್ತಿ ಹಾಕ್ತಾರೆ ಅಂತ ಅಂತಾರೆ. ಇಲ್ಲೆಲ್ಲ ದೀಪ ಎಲ್ಲ ಹಾಕೋಕೆ ಮಾಡೋಕೆ ಆಗಲ್ಲ. ಯಾಕಂದ್ರೆ ಜಗಲಿ ಅಂತಾರಲ್ವಾ, ಜಗಲಿ ಮನೆ, ಜಗಲಿ ಮಂದಿರ ಅಂತ ಸಪ್ರೇಟ್ ಇರುತ್ತೆ ಅಲ್ವಾ, ಅದು ಎಲ್ಲ ಇಲ್ಲಿ ಇರಲ್ಲ. ಹಾಗಾಗಿ ಅದ್ ನಾವ್ ಮಾಡಲ್ಲ. ಊರಲ್ಲೇ ಎಲ್ಲ ಮಾಡ್ತಾರೆ ಅವರು. ಮತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೇಲಿ ಬತ್ತಿ ಅಂದ್ರೆ ದೀಪ ಇದೆ, ಕಂಡೆ ಪೂಜೆ ಹೇಗೆಲ್ಲ ಮಾಡಿದ್ರಿ, ಆಯುಧ ಪೂಜೆ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಅಲ್ಲಿ ಹೇಳಿ. ನನಗೂ ಕೇಳೋಕೆ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಆಮೇಲೆ ಸಿಗೋಣ.
ಹೀಗೆ ಒಂದು ಸಿಂಪಲ್ ಆಗಿ ಬನ್ ಹಾಕಿದ್ದೀನಿ. ಹೂ ಹಾಕೊಳ್ಳೋಣ ಅಂತ ಫ್ಲವರ್. ಆಮೇಲೆ ಈ ತರ ಇದು ಜುಮುಕ. ಸಿಂಪಲ್ ಆಗಿ ಎಲ್ಲ ಹಾಕೋಕ್ಕಿಂತ ಒಂದೇ ಹಾರ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಫೋಲ್ಡ್ ಆಗುತ್ತೆ.